ಬಿಗ್ ಬಾಸ್ ಸೀಸನ್ 1ರಿಂದ 11ರವರೆಗೂ ಸಿಕ್ಕಾಪಟ್ಟೆ ಚೆನ್ನಾಗೇ ನಡ್ಕೊಂಡು ಬರ್ತಿದೆ. ಆದರೆ ಸೀಸನ್ 10 ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿತ್ತು. ಯಾಕಂದರೆ ಅಲ್ಲಿನ ಜುಗಲ್ಬಂದಿ ಆ ರೀತಿಯಾಗಿ ಇತ್ತು. ಈ ಬಾರಿ ಏನೇ ಆಗಲಿ ಬಿಗ್ ಬಾಸ್ನಲ್ಲಿ ಮಹಿಳಾ ಸ್ಪರ್ಧಿಯೇ ವಿನ್ ಆಗ್ತಾರೆ ಅಂತ ಸೀಸನ್ 11ರಲ್ಲಿ ಹೇಳಲಾಗ್ತಾ ಇತ್ತು. ಅದರಲ್ಲೂ ಸಂಗೀತ ಶೃಂಗೇರಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಖಂಡಿತವಾಗಿಯೂ ಬಿಗ್ ಬಾಸ್ನ ಟ್ರೋಫಿಯನ್ನು ಅವ್ರು ಎತ್ತೇ ಎತ್ತುತ್ತಾರೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಚೆನ್ನಾಗಿ ಆಡ್ತಿದ್ದಂಥ ಸಂಗೀತ ಹೋಗ್ತಾ ಹೋಗ್ತಾ ಇನ್ನೇನೋ ಒಂಥರ ಅನ್ಸೋಕೆ ಶುರು ಆಗ್ತಾರೆ. ಯಾರಿಗೆದ್ರು ಸಂಗೀತ ಗೆಲ್ಲಬಾರ್ದು ಅಂತ ಒಂದು ಟೀಮ್ ನಿಜವಾಗ್ಲೂ ಕೆಲಸ ಮಾಡಿತ್ತು. ಸ್ಟ್ರಾಂಗ್ ಲೇಡಿ ಆಗಿದ್ದಂಥ ಸಂಗೀತ ಕೊನೆಯವರೆಗೂ ಟಫ್ ಫೈಟ್ ಅನ್ನ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಸೀಸನ್ ನಲ್ಲಿ ಕೊನೆಯವರೆಗೂ ಕೂಡ ಮಹಿಳಾ ಅಭಿಮಾನಿಗಳು ಈ ಬಾರಿ ಟ್ರೋಫಿ ಖಂಡಿತವಾಗಿಯೂ ಸಂಗೀತ ಶೃಂಗೇರಿಗೆ ಬಂದೇ ಬರುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ರು. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 1ರಿಂದ 10ರ ತನಕ ನಾವು ನೋಡಿದಾಗ ಶ್ರುತಿ ಒಬ್ರೇನೆ ಬಿಗ್ ಬಾಸ್ನ ಟ್ರೋಫಿಯನ್ನ ಎತ್ತಿ ಹಿಡ್ದಿದ್ರು. ಅಲ್ಲಿವರೆಗೂ ಇನ್ಯಾರದೆ ಫೀಮೇಲ್ಸ್ಗಳು ಇಲ್ಲಿ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇರಲಿಲ್ಲ. ಅದಾದಮೇಲೆ ಗೆದ್ದೂ ಇಲ್ಲ ಅನ್ನುವಂಥ ಬೇಸರವೂ ಕೂಡ ಇತ್ತು. ಆದರೆ ಈಗಿನ ಸೀಸನನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಈ ಸೀಸನ್ನಲ್ಲಿ ಬಿಗ್ ಬಾಸನ್ನು ಮಹಿಳಾ ಮಣಿಗಳೇ ಗೆಲ್ತಾರೆ. ಆ ಬಿಗ್ ಬಾಸ್ ಟ್ರೋಫಿ ಸಂಗೀತ ಹಿಡಿಯೋಕ್ಕಾಗಲಿಲ್ಲ, ಆದರೆ ಬಳೆ ತೊಟ್ಟಂಥ ಮಹಿಳೆಗೆ ಈ ಸೀಸನ್ನಲ್ಲಿ ಖಂಡಿತವಾಗಿಯೂ ಬಿಗ್ ಬಾಸ್ ಟೈಟಲನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಬಿಗ್ ಬಾಸ್ ಟೈಟಲನ್ನು ಪಡ್ಕೊಳ್ಳುವಂಥ ಈ ಬಾರಿಯ ಮಹಿಳಾ ಸ್ಪರ್ಧಿ ಯಾರು, ಏನು ಲೆಕ್ಕಾಚಾರ ಓಡ್ತಿದೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ನಲ್ಲಿ ಸದ್ಯ ಇದೀಗ ಮೋಕ್ಷಿತಾ, ಭವ್ಯ ಹಾಗೆಯೇ ಗೌತಮಿ ಈ ಮೂವರು ಲೇಡಿ ಸ್ಪರ್ಧಿಗಳು ಇದ್ದಾರೆ. ಈ ಮೂವರಿಗೂ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಟ್ಯಾಲೆಂಟ್ ಇದೆ. ಆದರೆ ಬಹಳ ಬೇಸರದ ಸಂಗತಿ ಏನು ಅಂತ ಅಂದರೆ ಭವ್ಯ ಮತ್ತು ಮೋಕ್ಷಿತಾಗೆ ಹೋಲಿಸ್ಕೊಂಡ್ರೆ ಗೌತಮಿ ಸ್ವಲ್ಪ ಡಲ್ ಆಗಿದ್ದಾರೆ. ಬರ್ತಾ ಬರ್ತಾ ಅದ್ಯಾಕೋ ಗೊತ್ತಿಲ್ಲ, ಗೌತಮಿ ಎಲ್ಲೋ ಒಂದು ಕಡೆಯಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದಾರೆ. ಟಾಸ್ಕ್ಗಳಲ್ಲೂ ಕೂಡ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಯಾವುದೇ ಟಾಸ್ಕ್ ಆಡೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಆಡಿರೋದ್ರಲ್ಲಿ ಗೆಲ್ತಾನೂ ಇಲ್ಲ. ಉಗ್ರಂ ಮಂಜು ಜೊತೆ ಸೇರಿಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಮೂಲೆ ಗುಂಪು ಆಗಿರೋದ್ರಿಂದ ಇಲ್ಲಿ ಗೌತಮಿಯನ್ನು ಲೆಕ್ಕ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ಗೌತಮಿ ಮನೆಯಿಂದ ಹೊರಗೆ ಬರೋದು ಫಿಕ್ಸು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಹಾಗಾಗಿ ಈ ರೇಸ್ನಿಂದ ಗೌತಮಿ ಔಟ್ ಆಗಲಾಗಿದೆ. ಇನ್ನುಳಿದಂತೆ ಉಳಿದಿರೋದು ಒಂದು ಮೋಕ್ಷಿತ, ಇನ್ನೊಂದು ಭವ್ಯ. ಇವರಿಬ್ಬರ ಲೆಕ್ಕಾಚಾರವನ್ನು ನೋಡೋದಾದ್ರೆ ಯಾರು ಟ್ರೋಫಿ ಗೆಲ್ತಾರೆ ಅನ್ನೋದಾದ್ರೆ ಅದು ಕೂಡ ಕೆಲವರು ತಾಳೆ ಹಾಕ್ತಾ ಇದ್ದಾರೆ. ಹೌದು, ಭವ್ಯ ಮೊದಲ ದಿನದಿಂದಲೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡೇ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಅತಿರೇಕ ಅಂತ ಅನ್ಸಿದ್ರು, ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾರೆ ಅಂತ ಅನ್ಸಿದ್ರು. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ನಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ಕೂಡ ಎಂಟರ್ಟೈನ್ಮೆಂಟ್ ನೀಡಿದ್ದಾರೆ. ಡ್ಯಾನ್ಸ್ ಆಗಿರಬಹುದು ಅಥವಾ ಡ್ರಾಮಾ ಆಗಿರಬಹುದು, ಇನ್ನೊಂದು ಮತ್ತೊಂದು. ಇದರ ಜೊತೆಗೆ ಆಕೆ ಲವ್ ಸೆಂಟಿಮೆಂಟ್ ಕೂಡ ಇದೆ. ಆಕೆ ಮತ್ತು ತ್ರಿವಿಕ್ರಮ್ ಅವರ ಜೋಡಿ ತುಂಬ ಜನಕ್ಕೆ ಇಷ್ಟ ಆಗಿದ್ದು ಇದೆ, ತುಂಬ ಜನದವರೆಗೂ ರೀಚ್ ಆಗಿದ್ದು ಕೂಡ ಇದೆ. ಭವ್ಯ ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನಿಸುವಾಗ ಒಂದಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದು ಇದೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದು, ಮೋಸ ಮಾಡಿದ್ದು, ಗೆದ್ದಿದ್ದು, ಈ ಥರದ ವಿಚಾರಗಳು ಇದೆ. ಒಂದು ಇಡೀ ಟೀಮ್ ಹೊರಗಡೆ ಬಿಗ್ ಬಾಸ್ನಲ್ಲಿ ಭವ್ಯ ಸೋಲೇಬೇಕು, ಭವ್ಯ ಗೆಲ್ಲೇಬಾರ್ದು, ಭವ್ಯ ಚೆನ್ನಾಗಿ ಆಟ ಆಡ್ತಾನೆ ಇಲ್ಲ ಅಂತ ಬಿಂಬಿತ ಮಾಡೋದಕ್ಕೂ ಕೂಡ ಆ್ಯಕ್ಟಿವ್ ಇದ್ರೂ ಆಕೆ ಇಲ್ಲಿವರೆಗೂ ಬಂದಿರೋದು ನಿಜವಾಗ್ಲೂ ಗ್ರೇಟು. ಇನ್ನೊಂದು ಹೇಳಬೇಕು ಅಂತಂದರೆ ಈಗ ಅತಿ ಹೆಚ್ಚು ಪಾಯಿಂಟ್ಸನ್ನು ಪಡೆದಿರೋದ್ರಿಂದ ಭವ್ಯಗೆ ಎಲ್ಲವೂ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ನೇರವಾಗಿ ಫಿನಾಲೆಗೆ ಹೋಗಿ ಕೂತ್ರೂ ಕೂಡ ಆಶ್ಚರ್ಯಗೇನಿಲ್ಲ. ಇನ್ನೊಂದು ಕಡೆಯಲ್ಲಿ ಮೋಕ್ಷಿತ ಮೊದಲ ದಿನದಿಂದ ಇಲ್ಲಿವರೆಗೂ ಒಂದೇ ಥರ ಆಟ ಆಡ್ತಿದ್ದಾರೆ. ಮೊದಲಿಗೆ ಗೌತಮಿ ಮತ್ತು ಮಂಜು ಜೊತೆಗೆ ತುಂಬ ಕಂಫರ್ಟಬಲ್ ಝೋನ್ನಲ್ಲಿದ್ದಂಥ ಮೋಕ್ಷಿತ ಬರ್ತಾ ಬರ್ತಾ ಅದ್ಯಾಕೋ ಗೊತ್ತಿಲ್ಲ ಅವ್ರ ನಡುವೆ ಕಿರಿಕನ್ನು ಮಾಡ್ಕೊಳ್ತಾರೆ. ಸೊ ತನ್ನ ಪಾಡಾಯಿತು, ತನ್ನ ಆಟ ಆಯಿತು ಅಂತ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಒಮ್ಮೊಮ್ಮೆ ಇವರು ಕೂಡ ಅತಿರೇಕದ ವರ್ತನೆ ಮಾಡಿದ್ದು ಕೂಡ ಇದೆ. ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೂಗಾಡಿದ್ದು ಕೂಡ ಇದೆ. ಆದರೆ ಮೋಕ್ಷಿತ ವಿಚಾರದಲ್ಲಿ ಇಲ್ಲಿ ಎರಡು ರೀತಿಯಾದಂಥ ಪ್ಲಸ್ ಪಾಯಿಂಟ್ ಇದೆ. ಒಂದು, ಕೆಲವು ವಾರಗಳಿಂದ ಮೋಕ್ಷಿತ ಸಿಂಗಲ್ ಆಗಿ ಆಟ ಆಡ್ತಾ ಇರೋದು. ಯಾರ ಸಹವಾಸವೂ ಮಾಡದೆ, ಯಾರ ಜೊತೆಗೂ ಟೈಅಪ್ಪೂ ಆಗದೆ, ನಾನು ಸಿಂಗಲ್ ಆರ್ಮಿ ಆಗಿ ಇರ್ತೀನಿ ಅಂತ ಒಬ್ಬಂಟಿಯಾಗಿ ಆಟ ಆಡ್ತಾ ಇರೋದು, ಯಾವುದೇ ಗುಂಪುಗಳನ್ನು ಸೇರಿಕೊಳ್ಳದೆಯೂ ಆಟ ಆಡ್ತಾ ಇರುವುದು ಆಕೆಗೆ ಪ್ಲಸ್ ಪಾಯಿಂಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಭವ್ಯ ತ್ರಿವಿಕ್ರಮ್ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಕೆಲವರು ಹೇಳ್ತಾ ಇರಬೇಕಾದ್ರೆ ಮೋಕ್ಷಿತ ತನ್ನ ಆಟವನ್ನು ತಾನು ಆಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ.
ಆಕೆ ಯಾರ ಸಹವಾಸ ಮಾಡದೆ, ಯಾರ ಸಂಗ ಮಾಡದೆ, ತನಗೇನನ್ಸುತ್ತೆ ಅದನ್ನು ಹೇಳ್ಕೊಂಡು ತುಂಬ ಸ್ವಾಭಿಮಾನಿ ಅಂತ ಗುರುತಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಆಕೆಗೆ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು. ಇನ್ನೂ ಒಂದು ಪ್ಲಸ್ ಪಾಯಿಂಟು ಅಂದರೆ ಮೋಕ್ಷಿತ ಬಗ್ಗೆ ಬಿಗ್ ಬಾಸ್ ಮನೆಗೆ ಆಕೆ ಹೋಗ್ತಾ ಇದ್ದ ಹಾಗೆ ಒಂದು ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು, ಅದು ಮಗು ಕಳ್ಳಿ ಅಂತ. ಇದನ್ನು ಬೇಕು ಅಂತ ಕೆಲವರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಮೋಕ್ಷಿತ ಗೆಲ್ತಾರೆ, ಮೋಕ್ಷಿತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಆ ವಿಚಾರವನ್ನು ಮುನ್ನೆಲೆಗೆ ತರಲಾಯಿತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಆಕೆಯ ಮೇಲೆ ಇರುವಂಥ ಆ ಒಂದು ಕಳಂಕವನ್ನು ಹೋಗಿಸೋಕೆ ಅಂತ ಅವರ ಅಭಿಮಾನಿಗಳು ಪಣ ತೊಟ್ಟು ನಿಂತಿದ್ದಾರೆ. ಬಿಗ್ ಬಾಸ್ನಲ್ಲಿ ಗೆಲ್ಲಿಸಲೇಬೇಕು, ಆಕೆ ಮೇಲಿರುವಂಥ ಎಲ್ಲ ಆರೋಪಗಳು ಹೋಗಲೇಬೇಕು, ಆಡಿಕೊಂಡ ಜನರ ಬಾಯಲ್ಲಿ ಆಕೆ ಹೊಗಳೋ ಹಾಗಾಗಬೇಕು ಅಂತ. ಮತ್ತೊಂದು, ಆಕೆಯ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಕೂಡ ಆಕೆಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಮೋಕ್ಷಿತಾ ಅವರಿಗೆ ಒಬ್ಬ ತಮ್ಮನಿದ್ದಾನೆ, ಆತ ವಿಶೇಷ ಚೇತನ. ಮನೆಯಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಆಕೆ ನಗಾಡ್ಕೊಂಡು ಎಲ್ಲರ ಜೊತೆಗೆ ಇರ್ತಾರೆ ಮತ್ತು ಇಡೀ ಕುಟುಂಬವನ್ನು ತಾನು ನೋಡ್ಕೊಳ್ತಾ ಇದ್ದಾಳೆ. ಇಂಥ ಹುಡುಗಿ ಬೆಳಿಬೇಕು, ಇಂಥ ಹುಡುಗಿ ಟೈಟಲ್ ವಿನ್ ಆಗಬೇಕು ಅನ್ನೋದು ಕೂಡ ಜನರಿಗೆ ರೀಚ್ ಆಗಿದೆ. ಸೊ ಆ ಸಿಂಪತಿ ಕಾರ್ಡ್ ಕೂಡ ಮೋಕ್ಷಿತ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಗೆ ಭವ್ಯ ವರ್ಸಸ್ ಮೋಕ್ಷಿತ ಆಗೋದ್ರಲ್ಲಿ ಎರಡು ಡೌಟೇ ಇಲ್ಲ. ಇನ್ನು ಭವ್ಯ ವರ್ಸಸ್ ಮೋಕ್ಷಿತ ಅಂತ ಬಂದಾಗಲೂ ಕೂಡ ಯಾರು ವಿನ್ ಆಗಬಹುದು ಅನ್ನುವಂಥ ಪ್ರಶ್ನೆಗೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅನೇಕರು ಮೋಕ್ಷಿತಾನೇ ವಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಈ ಬಾರಿ ಮೋಕ್ಷಿತ ಖಂಡಿತವಾಗಿಯೂ ಬಿಗ್ ಬಾಸ್ನ ವಿನ್ನರ್ ಆಗೇ ತೀರ್ತಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.